ರಿತು ಹತ್ರ ಬರ್ಬೇಡಿ, ಚುಚ್ಕೊಂಡ್ಬಿಡ್ತೀನಿ. ಬೇಡ ರಿತು. ಹೌದು, ಸುಳ್ಳು ಹೇಳ್ದೆ. ವಿಕ್ಕಿ ಮೇಲಿರೋ ಪ್ರೀತಿನ ಉಳಿಸ್ಕೊಳ್ಳೋ ಸುಳ್ಳು ಹೇಳ್ದೆ. ಅವಾಗ್ಲೂ ಅದನ್ನೇ ಹೇಳ್ತೆ, ಇವಾಗ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ಸ್ವಲ್ಪ ಕಿವಿಟ್ಟು ಕೇಳಿಸ್ಕೊಳ್ಳಿ. ನಿಮ್ ತಂದೆ ಹೇಗೆ ನಿಮಗೆ ಇಂಪಾರ್ಟೆಂಟೋ, ನನ್ ಡ್ಯಾಡ್ ಹಾಗೆ ನನಗೆ ಇಂಪಾರ್ಟೆಂಟ್. ಕೇಸು, ಸೋಲು, ಗೆಲುವು ಎಲ್ಲ ಬಿಟ್ಟಾಕಿ. ಆದ್ರೆ ಒಂದು ಮಗುನ್ ಕೊಂದ್ರಲ್ಲ, ಅದಕ್ಕೇನ್ ಸಮಜಾಯಿಷಿ ಕೊಡ್ತೀರಾ? ನೋಡು, ನಿನ್ನ ಸ್ವಾರ್ಥಕ್ಕೆ ಮತ್ತೊಬ್ಬರ ಜೀವನ ತೆಗೆಯುವಷ್ಟು ಕ್ರೂರಿ ಅಲ್ಲ ನೀನು. ನಿನ್ನ ಗಂಡ ಹೇಳ್ತಿದ್ದಾನಲ್ಲ ನಿನ್ನಿಂದ ತಪ್ಪಾಗಿದೆ ಅಂತ, ಅದನ್ನ ನಾನು ನಂಬೋದಿಲ್ಲ. ಇವನಿದಾನಲ್ಲ, ಇವನು ನಿನ್ನ ಗಂಡಾಗಿ ಮಾತಾಡ್ತಾ ಇಲ್ಲ, ಆ JP ಮಗ ಆಗಿ ಮಾತಾಡ್ತಾ ಇದ್ದಾನೆ. ಪುಟಿ, ಇವನ್ ಜೊತೆ ಸಂಸಾರ ಮಾಡಕ್ಕಾಗತ್ತೆ ನಿಮ್ಗೆ? ಅದನ್ನ ಅವ್ರೇನ್ ಹೇಳೋದು, ನಾನು ಹೇಳ್ತೀನಿ. ಅವ್ರ ಮುಖ ನೋಡಿದ್ರೆ ನನಗ್ ಕೋಪ ಉಗ್ತಿದೆ. ನಾನ್ ನೋಡಿದ ಟಗರುಪುಟ್ಟಿ ಇವರಲ್ಲ. ಬೇಡ ಮಗಳೇ, ನೀನು ಇವ್ರ ಜೊತೆ ಇರೋದು ಬೇಡ. ಬಾ ಮನೆಗೆ ಹೋಗೋಣ. ಮತ್ತೆ ಏನಾದ್ರೂ ನೀನು ಅವ್ರ ಮನೆಗೆ ಹೋದ್ರೆ ಅವರೆಲ್ಲ ಸೇರ್ಕೊಂಡು ನಿನ್ನ ಜೀವನ ನರಕ ಮಾಡ್ಬಿಡ್ತಾರೆ. ಬೇಡ ಪುಟ್ಟಿ, ಬಾ ಮನೆಗೆ ಹೋಗೋಣ. ಸಾಕು ಇದೆಲ್ಲ. ಬಾ ಬಾ ಮನೆಗೆ ಹೋಗೋಣ, ಬಾ. ಹೆದರ್ಬೇಡಿಯಪ್ಪ, ನಾನು ನಿಮ್ಮ ಮಗಳು. ತಪ್ಪು ಮಾಡ್ದೆ ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರೋಳಲ್ಲ. ಇವ್ರಿಗೆ ಸತ್ಯ ಏನು ಅಂತ ಗೊತ್ತಿಲ್ಲ. ಕಣ್ಣೆದುರುಗಡೆ ಇರೋ ಸತ್ಯ ಇವ್ರಿಗೆ ಅರ್ಥ ಆಗ್ತಿಲ್ಲಪ್ಪ. ಆ ಸತ್ಯ ದರ್ಶನನ ಮಾಡಿಸೋ ಜವಾಬ್ದಾರಿ ನನ್ ಮೇಲಿದೆ. ಅಲ್ಲ ಮಗಳೇ, ಅಪ್ಪ, ನಿಮ್ ಪ್ರೀತಿ ಕಾಳಜಿ ನನ್ಗೆ ಅರ್ಥ ಆಗತ್ತಪ್ಪ. ಆದ್ರೆ ನಾನು ಇಳಿದುಕೊಂಡು ಮಾಡ್ಬೇಕಾಗಿರೋಂಥ ಕೆಲಸ ತುಂಬಾ ಇದೆ. ಕೆಟ್ಟಿರೋ ಈ ಮನೆಯವ್ರ ತಲೆ ಸರಿ ಮಾಡೋಕೆ ನಾನಿಲ್ಲಿರ್ಲೇಬೇಕು. ಕೆಲವೊಂದು ಲೆಕ್ಕ ಚುಕ್ತ ಆದ್ಮೇಲೆ ನಾನೇ ನಿಮ್ ಹತ್ರ ಬರ್ತೀನಿ. ಅಲ್ಲಿವರೆಗೂ ನನ್ನನ್ನು ತಡಿಬೇಡಿಯಪ್ಪ. ನೀನ್ ಚೆನ್ನಾಗಿರ್ಬೇಕು ಬಿಟ್ಟೆ. ನೀನ್ ಇಲ್ಲೇ ಇರ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿಚ್ಚ. ನಾನು ಬೇಡ ಅಂತ ಹೇಳೋದಿಲ್ಲ. ಆ ಮನೆ ಬಾಗಿಲು ಯಾವಾಗಲೂ ನಿನಗೆ ತೆರೆದಿರುತ್ತೆ ಪುಟ್ಟೆ. ಯಾವಾಗ ಬೇಕಾದ್ರೂ ಬರ್ಬೋದು. ಹುಷಾರ್. ನಮಸ್ತೆ ಶಕ್ತಿ ಪ್ರಸಾದ್ ಅವ್ರೆ.
ಸತ್ ಹೋಗಿದ್ಯಾ ಅಂತಂದ್ರೆ ಪಿಶಾಚಿಯಾಗಿ ಕಾಡೋದಕ್ಕೆ ಬಂದಿದ್ಯಾ? ಬದುಕೋ ಹೋಗು ಅಂತ ದೇವರು ಒಂದು ಅವಕಾಶ ಕೊಟ್ರೆ ಮತ್ತೆ ನನ್ನ ಮುಂದೆನೆ ಬಂದು ನಿಂತಿದ್ಯಾ? ಪ್ರಾಣ ತೆಗೆಯೋದು ಅಷ್ಟು ಸುಲಭ ಆಗಿದ್ದಿದ್ರೆ ಜಗತ್ತು ಹೀಗಿರ್ತಾನೆ ಇರಲಿಲ್ಲ ಸರ್. ಕೆಲವು ಲೆಕ್ಕ ಚುಕ್ತ ಮಾಡೋದಿತ್ತು, ಅದಕ್ಕೆ ಬಂದೆ. ಏನ್ ಲೆಕ್ಕ? ದಾಟ್ಕೊಂಡು ಬಂದ ದಾರಿನ ಹಿಂತಿರುಗಿ ನೋಡೋ ಅಭ್ಯಾಸ ನನಗಿಲ್ಲ. ನಮಗಿದೆಯಲ್ಲ ಸರ್, ನೀವು ನಮ್ಮ ಜೀವನದಲ್ಲಿ ಬಿಟ್ಟೋಗಿರೋ ಹೆಜ್ಜೆ ಗುರುತು ಹಾಗೆ ಇದೆಯಲ್ಲ ಸರ್. ಹಾಗಂತ ನನ್ನ ಮಗನ ಮೇಲೆ ಸುಳ್ಳು ಆಪಾದನೆ ಹಾಕೋದಾ? ನಿಮ್ ಮಗ ತಪ್ಪು ಮಾಡಿದಾನೆ, ಅವನು ಜೈಲಿಗೆ ಹೋಗ್ಬಾರ್ದು ಅಂದ್ರೆ ಯಾವ ನ್ಯಾಯ? ಅವನಂತ ಮೃಗಗಳು ಈ ಸಮಾಜದಲ್ಲಿ ಇರಬಾರ್ದು, ಅದಕ್ಕೆ ಜೈಲಿಗೆ ಕಳ್ಸಿರೋದು. ನನ್ನ ಮಗ ಕೊಲೆ ಮಾಡಿಲ್ಲ. ಹಾಗಿದ್ರೆ ನೀವು ಮಾಡಿದೀರಾ? ಜನರು ರೌಡಿಗಳ ವಂಶ ಅಲ್ವಾ, ಅದಕ್ಕೆ ಕೇಳ್ದೆ. ಆವತ್ತು ನಿನ್ನೂ ಕೊಲ್ಬೇಕಾಗಿತ್ತು, ಆಗ ಈ ಸಮಸ್ಯೆನೇ ಇರ್ತಿರ್ಲಿಲ್ಲ. ನೋಡು, ನಿನಗೆ ಎಷ್ಟು ಬೇಕು ಹೇಳು, ಬಿಸಾಕ್ತೀನಿ. ಆಮೇಲೆ ಉಸಿರು ಎತ್ತದೆ ಊರು ಬಿಟ್ಟು ಹೋಗ್ತಾ ಇರ್ಬೇಕು. ಯಾಕೆ ಹೋಗ್ಬೇಕು? ಯಾಕೆ ಅಂದ್ರೆ ಇದು ನನ್ನ ಮಗನ ಜೀವನದ ಪ್ರಶ್ನೆ, ನನ್ನ ಕುಟುಂಬದ ಮಾನದ ಪ್ರಶ್ನೆ. ಅವತ್ತು ನಾನು ನನ್ನ ಕುಟುಂಬದವರು ಹೀಗೆ ಕೇಳ್ಕೊಂಡ್ವಿ, ಅಲ್ಲಲ್ಲ ಬೇಡ್ಕೊಂಡ್ವಿ. ಅವತ್ತು ನೀವ್ ಕೇಳಿದ್ರ? ಇಷ್ಟು ಮನುಷ್ಯತ್ವನೂ ಇರ್ಲಿಲ್ಲ ನಿಮ್ಗವತ್ತು. ಇವತ್ತು ನಿಮ್ಮಿಂದ, ನಿಮ್ ಮಗನಿಂದ ನನಗೆ ಕುಟುಂಬನೂ ಇಲ್ಲ, ನೆಮ್ಮದಿನೂ ಇಲ್ಲ. ಕೆಟ್ಟ ಕೆಲ್ಸದ ಲೆಕ್ಕ ಹೇಳಿದಕ್ಕೆ ಕೋಪ ಬರ್ತಿದ್ಯಾ? ನನ್ನ ಕೊಂದ್ಬಿಡ್ಬೇಕು ಅಂತ ಅನ್ನಿಸ್ತಿದ್ಯಾ? ಸರಿ, ನಾನು ನಿಂತಲ್ಲೇ ನಿಂತಿರ್ತೀನಿ. ಧೈರ್ಯ ಇದ್ರೆ ನನ್ ಮೇಲೆ ಗುಂಡು ಹಾಕಿ. ಹಾಗೇನಾದ್ರೂ ಮಾಡಿದ್ರೆ ಭಾರ್ಗವಿ ನಿಮ್ಮನ್ನ ಸುಮ್ನೆ ಬಿಡ್ತಾಳ? ಅವತ್ತು ನಮ್ಮ ಹಾಸ್ಪಿಟ್ಲಲ್ಲಿ ಚೆಕಪ್ ಮಾಡಿದಾಗಲೇ ಇವ್ರ ವಿಷಯ ಗೊತ್ತಾಗಿತ್ತು ನನಗೆ. ಈಗಿನ ಕಾಲದ ಮಕ್ಕಳಿಗೆ ಪ್ರೆಗ್ನೆನ್ಸಿ ಅಂದರೆ ಆಟ ಆಗೋಗ್ಬಿಟ್ಟಿದೆ. ಇವ್ರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಅಂತ ನಾನೇ ಬೈಕೊಂಡಿದ್ದೆ. ಹೊರಟೋಗಿ ಅಂತ ವಾರ್ನ್ ಕೂಡ ಮಾಡಿ ಕಳಿಸಿದ್ದೆ. ಆದರೆ ವಿಷಯ ಇಷ್ಟೊಂದು ಮುಂದುವರಿಯುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಡಾಕ್ಟರ್, ನಿಮ್ಮಿಂದ ತುಂಬಾನೇ ಉಪಕಾರ ಆಯ್ತು. ಪರವಾಗಿಲ್ಲ ಭಾರ್ಗವಿ. ಸಾರಿ ಭಾರ್ಗವಿ, LLB. ನೀವು ಸಂಧ್ಯಾ ಅನ್ನೋ ಹುಡುಗಿಗೆ ನ್ಯಾಯ ಕೊಡಿಸಿದ್ದನ್ನ ನಾನು TV ನ್ಯೂಸ್ನಲ್ಲಿ ನೋಡಿದ್ದೀನಿ. ನಿಮ್ಮಂಥ ಹೆಣ್ಮಕ್ಳು ಅವಶ್ಯಕತೆ ನಮ್ಮ ಸಮಾಜಕ್ಕೆ ತುಂಬಾ ಇದೆ ಭಾರ್ಗವಿ. ನನ್ನಿಂದ ಏನಾದರೂ ನಿಮ್ಗೆ ಹೆಲ್ಪ್ ಆಗಿದ್ರೆ ತುಂಬಾ ಸಂತೋಷ. ನಾನಿನ್ ಬರ್ತೀನಿ. ನಿಮ್ ಸುತ್ತ ಏನೆಲ್ಲ ಡ್ರಾಮಾ ನಡೀತಿದೆ ಅಂತ ಇವಾಗ್ಲಾದ್ರೂ ನಿಮ್ಗೆ ಅರ್ಥ ಆಯ್ತಾ? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ ಇದಕ್ಕೆ ಹೇಳೋದು. ನಿಮ್ಗೆ ನಿಮ್ ತಂಗಿ ಮೇಲಿದ್ದ ಮೋಹದಲ್ಲಿ ಯಾವ್ದು ಸುಳ್ಳು ಯಾವ್ದು ನಿಜ ಅಂತಾನೆ ಗೊತ್ತಾಗ್ಲಿಲ್ಲ.
ನಿಮ್ ಒಳ್ಳೆತನನ ಬಳಸ್ಕೊಂಡು ಇವ್ ನಿಮ್ಮನ್ನ ಯಾಮಾರ್ಸಿದ್ರು ಅರ್ಜುನ್. ಇಷ್ಟು ದಿನ ರಿತು ಹೆಸರು ಹಾಳಾಗ್ಬಾರ್ದು, ಅವಳಾಗವಳೆ ಬಂದು ಎಲ್ಲ ಹೇಳ್ತಾಳೆ ಅಂತ ಒಂದು ಭರವಸೆಲ್ ಕಾದೆ. ಆದ್ರೆ ಇವ್ರುಗಳಿಗೆ ಬುದ್ಧಿನೇ ಬರ್ಲಿಲ್ಲ. ಈ ಕ್ಷಣಕ್ಕೂ ನಾಟಕ ಮಾಡ್ತಿದ್ದಾರೆ. ಇವ್ರಿಗೇನಂತ ಹೇಳಿ? ಮೊದ್ಲೇ ಪರಿಸ್ಥಿತಿ ಸರಿಯಿಲ್ಲ, ಇವಳು ಬಂದು ಇಷ್ಟು ದೊಡ್ಡ ಭೂಕಂಪನೆ ಮಾಡ್ಬಿಟ್ಲಲ್ಲ. ಈಗ ಏನ್ ಮಾಡೋದು? ಇವ್ರ ಹತ್ರ ಹೇಗಪ್ಪ ತಪ್ಪಿಸ್ಕೊಳ್ಳೋದು? ನನ್ನ ಹತ್ರ ನಿಜ ಹೇಳ್ತೀನಿ ಅಂತಂದು ಮೋಸ ಮಾಡ್ಬಿಟ್ಟಿಯಲ್ಲ ರೀತು. ನೋಡಿದ್ಯಾ, ನಿನ್ನ ಮೇಲಿನ ಪ್ರೀತಿಗೋಸ್ಕರ ನಿಮ್ಮ ಅಣ್ಣ ನನ್ನನ್ನು ವಿರೋಧ ಕಟ್ಕೊಂಡು ಮದುವೆ ಮಾಡಿಸ್ದ. ಈಗ ನೀನು ಇಷ್ಟೆಲ್ಲ ಮಾಡಿದ್ಯಲ್ಲ, ಇದಕ್ಕೇನು ಉತ್ತರ ಹೇಳ್ತೀಯ ನೀನು? ಹೇಳು. ನಾನ್ ಕರ್ಬೇಡಿ, ನನ್ ಮಗು ಸತ್ತೋಯ್ತು ಅಂತ ಹೇಳಿ ಎಲ್ಲರ ಕಣ್ಗೂ ಮಂಕ ಬೂದಿ ಎರಚ್ಬಿಟ್ಟಲ್ಲೇ. ಅದನ್ನ ನಂಬ್ಕೊಟ್ಟಾನು ನೀನ್ ಆ ವಿಕ್ಕಿನ ಮದ್ವೆ ಆಗು ಅಂತ ಹೇಳ್ದೆ. ನೀನ್ ಹೇಳಿದ್ದ ಎಲ್ಲ ಸುಳ್ಳು. ಅಯ್ಯೋ ದೇವ್ರೆ, ನಮ್ಮ ಹೊಟ್ಟೆ ಉರ್ಸಕ್ಕೆ ನಮ್ಗೆ ಯಾಕಿಂತ ಮಗಳನ್ನ ಕೊಟ್ಟೆ? ಯಾಕೆ ಕೊಟ್ಟೆ? ರಿತು, ಹತ್ರ ಬರ್ಬೇಡಿ, ಚುಚ್ಕೊಂಡ್ಬಿಡ್ತೀನಿ. ಬೇಡ ರಿತು. ಹೌದು, ಸುಳ್ಳು ಹೇಳ್ದೆ. ವಿಕ್ಕಿ ಮೇಲಿರೋ ಪ್ರೀತಿನ ಉಳಿಸ್ಕೊಳ್ಳೋಕೆ ಸುಳ್ಳು ಹೇಳ್ದೆ. ಇಲ್ಲ ಅಂದಿದ್ರೆ ಅವನ ಜೊತೆ ಮದ್ವೆ ಮಾಡ್ತಿದ್ರಾ?